ದಸರಾದಿಂದ ಪ್ರಾರಂಭ ಆಗಿ 90 ದಿವಸಗಳ ಕಾಲ ಕೂಡ ವಸ್ತು ಪ್ರದರ್ಶನ ನಡೆಸುತ್ತೆ. ಈ ವರ್ಷ ಕೂಡ 11/10/2026ರಿಂದ 8/1/2027 ಜನವರಿ 8ನೇ ತಾರೀಕು ತನಕ 90 ದಿವಸಗಳ ಕಾಲ ನಡೆಯುತ್ತೆ. ಬೇಡಿಕೆ ಬಂದರೆ ಇನ್ನೂ ಕೂಡ ಮುಂದುವರಿಸ್ತೇವೆ. 2023ರಲ್ಲಿ ನಮ್ಮ ಸರ್ಕಾರ ಬಂದಾಗ ವಸ್ತು ಪ್ರದರ್ಶನಕ್ಕೆ ಫುಟ್ಫಾಲ್ ಬಂದಂಥ ಜನರ ಸಂಖ್ಯೆ ಸುಮಾರು 8 ಲಕ್ಷ ಇತ್ತು. 2024ಕ್ಕೆ 9 ಲಕ್ಷ ಆಯಿತು. ಕಳೆದ ಬಾರಿ ಆಯುಬ್ ಅವರು ಅಧ್ಯಕ್ಷರಾಗಿ ಬಹಳ ಉತ್ತಮವಾಗಿ ಕೆಲಸ ನಿರ್ವಹಿಸಿ ಒಂದು ಶಾಶ್ವತವಾದಂತಹ 6 ಮಳಿಗೆಗಳ ಒಂದು ಸಂಕೀರ್ಣ ಕೂಡ ಮಾಡಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ. ಸೊ ಅದೇ ಈಗ ಉದ್ದೇಶಿತ ಒಂದು ಯೋಜನೆ ಆಯುಬ್ ಅವ್ರದ್ದು. ಸೊ ಅದರಿಂದ ಬಹಳ ಅನುಕೂಲ ಆಗುತ್ತೆ. ಶಾಶ್ವತ ಒಂದು ಫುಡ್ ಕೋರ್ಟ್ ಇದ್ದರೆ ಜನ ಏನೋ ಕೂಡ ಬರೋಕ್ಕಾಗುತ್ತೆ. ಯಾಕೆಂದರೆ ಎಲ್ಲೂ ಕೂಡ ಮೈಸೂರಿನಲ್ಲಿ ಒಂದು ವ್ಯವಸ್ಥಿತವಾದಂತಹ ಫುಡ್ ಸ್ಟ್ರೀಟ್ ಅಥವಾ ಫುಡ್ ಕೋರ್ಟ್ ಇಲ್ಲ. ಸೊ ಇದು ಮಾಡಿದರೆ ಜನರಿಗೆ ಅನುಕೂಲ ಆಗುತ್ತೆ. ಬರೋ ಪ್ರವಾಸಿಗರಿಗೆ ಒಳ್ಳೆ ಅನುಭವ ಕೊಡಬೇಕು ಅಂತ ಹೇಳಿ ಅದಕ್ಕೆ ಅಂತ ಒಂದು ಪ್ರಾಧಿಕಾರನ ಕೂಡ ನಾವು ರಚನೆ ಮಾಡಿದ್ವಿ. ಈ ಒಂದು ವಸ್ತು ಪ್ರದರ್ಶನ ಪ್ರಾಧಿಕಾರ ದಸರಾದಿಂದ ಪ್ರಾರಂಭ ಆಗಿ 90 ದಿವಸಗಳ ಕಾಲ ಕೂಡ ವಸ್ತು ಪ್ರದರ್ಶನ ನಡೆಸುತ್ತೆ. ಈ ವರ್ಷ ಕೂಡ 11/10/2026ರಿಂದ 8/1/2027 ಜನವರಿ 8ನೇ ತಾರೀಕು ತನಕ 90 ದಿವಸಗಳ ಕಾಲ ನಡೆಯುತ್ತೆ. ಬೇಡಿಕೆ ಬಂದರೆ ಇನ್ನೂ ಕೂಡ ಮುಂದುವರಿಸ್ತೇವೆ. ನಾನು ಮತ್ತೊಮ್ಮೆ ಈ ಶಿವಕುಮಾರ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ. ಈಗಲಾದರೂ ಬಿಡದಿಯಲ್ಲಿ ರೈತರ ಫಲವತ್ತಾದ ಭೂಮಿಯನ್ನು ಕಿತ್ಕೊಳ್ಳಿಕ್ಕೆ ಹೊರಟಿದ್ದೀರ, ಇದನ್ನು ನಿಲ್ಲಿಸಬೇಕು. ಇದರ ಮೊದಲಿಗೆ ಬೇರೆ ಎಲ್ಲಿ ಬೇಕಾದ್ರೂ ಸರ್ಕಾರಿ ಜಾಗನೇ ಇದೆ, ಗೋಮಾಳ ಇದೆ, ಬೇಕಾದಷ್ಟು ಜಮೀನಿದೆ, ಅದು ಬೇಕಾದ್ರೆ ನೀವು ಮಾಡ್ಬೋದು. ನೀವು ಮಾಡಿದ್ದು ಕಾನೂನು ಆಗಲ್ಲ. ಕಾನೂನಿಗೆ ಆಕ್ಟ್ ಇದೆ. ಆಕ್ಟಿನ ಆಧಾರದಲ್ಲಿ ಕಾನೂನು ನಡಿಬೇಕು, ಸರ್ಕಾರ ನಡಿಬೇಕು, ಅಧಿಕಾರಿಗಳು ನಡಿಬೇಕು. ಆದ್ರೆ ಇವತ್ತು ಈ ಸರ್ಕಾರ ದರ್ಪದಿಂದ ನಡೆಸಕ್ ಹೊರಟಿದ್ದೀರಿ, ನೀವು ಅಹಂಕಾರದಿಂದ ನಡೆಸಕ್ ಹೊರಟಿದ್ದೀರಿ. ಕಿತ್ಕೊಂಡ್ರೆ ಏನ್ ಮಾಡ್ತೀರಿ ಅನ್ನುವಂತ ದುರಾಂಕಾರದಲ್ಲಿ ನೀವು ಮೆರೀತಾ ಇದ್ದೀರಿ. ಇದನ್ನು ಈ ರಾಜ್ಯದ ಜನ ಒಪ್ಪಲ್ಲ. ಯಾರು ಈ ದುರಾಂಕಾರದಿಂದ ನಡ್ಕೊಂಡಿದ್ದಾರೆ ಅವರನ್ನ ಮಣ್ಣು ಪಾಲು ಮಾಡಿದಂತ ರಾಜ್ಯದ ಜನತೆ ಈ ರಾಜ್ಯ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಕಿವಿ ಮಾತನಾಡ್ತಾನೆ. ಹೇಗಿದ್ರು ನೀವು ರಿಯಲ್ ಎಸ್ಟೇಟ್ ದಂಧೆ ಮಾಡಲೇಬೇಕು ಅಂತೇಳಿ ನೀವು ತೀರ್ಮಾನ ಮಾಡಿದಂತ ಕಾಣ್ತಾ ಇದೆ. ನಿಮ್ಮ ಇಲಾಖೆಯನ್ನ ಎಲ್ಲವನ್ನ ಬದಿಗಿಟ್ಟು ರಿಯಲ್ ಎಸ್ಟೇಟ್ ಖಾತೆ ಸಚಿವರು ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಹೇಳಿ ರಿಯಲ್ ಎಸ್ಟೇಟ್ ಖಾತೆಯನ್ನು ತೆಗೆದುಕೊಂಡ್ರೆ ಬಹುಶಃ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಖಾತೆಗೆ. ಈ ರಾಜ್ಯದ ರೈತರನ್ನ ರಕ್ಷಣೆ ಮಾಡುವ ಬದಲಾಗಿ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋದಕ್ಕೆ ಹೊರಟಿದ್ದೀರಿ. ಖಂಡಿತ ಭಗವಂತನು ಕೂಡ ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ.